ಬಟ್ ಏನಂದ್ರೆ ಟೀಮ್ ಚೆನ್ನಾಗಿದೆ, ಜಾಸ್ತಿ ಓಪ್ ಇರಬಾರ್ದು ಟೀಮ್ಗೆ. ಬಟ್ ನಾವು ಕಾನ್ಫಿಡೆಂಟ್, ತುಂಬಾ ಜಾಸ್ತಿ ಓವರ್ ಕಾನ್ಫಿಡೆಂಟ್ ಬೇಡ. ಬಟ್ ಟೀಮ್ ಚೆನ್ನಾಗಿದೆ, ಅದೇ ಮೇಂಟೈನ್ ಮಾಡ್ಕೊಂಡು ಹೋದ್ರೆ 100% ಈ ಸಲ ವರ್ಲ್ಡ್ ಕಪ್ ನಮ್ದೆ. ಕಪ್ ನಮ್ದೆ ಬ್ರೋ. ಈಗ ಇಂಡಿಯಾಗೆ ಅಂದ್ರೆ ಈ T20 ವರ್ಲ್ಡ್ ಕಪ್ ಅಲ್ಲಿ ಯಾರೊಬ್ರು ಕಾಂಪಿಟೇಷನ್ ಕೊಡ್ಬೋದು, ಇವ್ರು ಕಾಂಪೀಟ್ ಮಾಡ್ಬೋದು, ನೆಕ್ ಟು ನೆಕ್ ಕಾಂಪಿಟೇಷನ್ ಇರುತ್ತೆ ಅಂತ ಯಾರು ಅನ್ಸುತ್ತೆ? ಯಾವ ಟೀಮ್ ಅನ್ಸುತ್ತೆ? ನನ್ ತಿಳಿದಂಗೆ ಪಾಕಿಸ್ತಾನ ಅಂತೂ ಇಲ್ವೇ ಇಲ್ಲ ಬೋರ್ಡ್ ಅಲ್ಲಿ. ಅವ್ರು ವಿರಾಟ್ ಕೊಹ್ಲಿ ಅವರೆಲ್ಲ ಇದ್ರೆ ಟೀಮಲ್ಲಿ ಒಂದು ಸ್ಪಿರಿಟ್ ಇರುತ್ತೆ, ಚೆನ್ನಾಗಿ ಇದಿರುತ್ತೆ, ಅಗ್ರೆಸಿವ್ ಇರುತ್ತೆ, ಮ್ಯಾಚ್ ಅಲ್ಲಿ ಚೆನ್ನಾಗಿರುತ್ತೆ ನೋಡಕ್ಕೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಆರ್ಯ ತರುಣ್. ಇನ್ನೇನು T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಿದೆ. ಸೊ ನಮ್ಮ ಜನರ ಹತ್ರ ಹೋಗಿ T20 ವರ್ಲ್ಡ್ ಕಪ್ ಬಗ್ಗೆ ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ, ಹಾಗೆ ಈ T20 ವರ್ಲ್ಡ್ ಕಪ್ ಯಾರು ಗೆಲ್ಬಹುದು, ಮತ್ತೆ T20 ವರ್ಲ್ಡ್ ಕಪ್ ಬಗ್ಗೆ ಅವ್ರಿಗೆ ಎಷ್ಟು ಗೊತ್ತು ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಬ್ರೋ, ನಿಮ್ಮ ಹೆಸರು? ಸುನಿಲ್ ಅಂತ. ಏನ್ ಮಾಡ್ಕೊಂಡಿದ್ದೀರಾ? ನಾವು ಬಿಸ್ನೆಸ್ ಸೈನ್ ಬೋರ್ಡ್ಸ್ ಮಾಡ್ತೀವಿ. ಬ್ರೋ, ಅಂದ್ರೆ ಈಗ ನೆಕ್ಸ್ಟ್ ವೀಕ್ ಇಂದ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಿದೆ. ಸೊ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಈ T20 ವರ್ಲ್ಡ್ ಕಪ್ ಬಗ್ಗೆ? ಈ ಎಕ್ಸ್ಪೆಕ್ಟೇಷನ್ಸ್ ಎಲ್ಲರಿಗೂ, ನನಗೆ ಅಂತಲ್ಲ, ಎವ್ರಿ ಇಂಡಿಯನ್ಸ್ಗೂ ಅದೇ ಎಕ್ಸ್ಪೆಕ್ಟೇಷನ್ ಇರೋದು. ಇಂಡಿಯಾ ಟೀಮ್ ವಿನ್ ಆಗಬೇಕು ಫೈನಲ್ ಅಂತ ಹೇಳ್ಬಿಟ್ಟು. ಐ ಥಿಂಕ್ ನಮ್ ಕಡೆ ಒಳ್ಳೆ ಪ್ಲೇಯರ್ಸ್ ಇದಾರೆ. ಐ ಥಿಂಕ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಬೌಲಿಂಗ್ ಟೀಮ್ ಅಲ್ಲಿ ನಮ್ ಬೂಮ್ರಾ ಆಗಿರ್ಬೋದು. ಐ ಥಿಂಕ್ ಒಳ್ಳೆ ಯೂನಿಟ್ ಇದೆ. ಬಟ್ ಏನಂದ್ರೆ ಟೀಮ್ ಚೆನ್ನಾಗಿದೆ, ಜಾಸ್ತಿ ಓಪ್ ಇರಬಾರ್ದು ಟೀಮ್ಗೆ. ಬಟ್ ನಾವು ಕಾನ್ಫಿಡೆಂಟ್, ತುಂಬಾ ಜಾಸ್ತಿ ಓವರ್ ಕಾನ್ಫಿಡೆಂಟ್ ಬೇಡ. ಬಟ್ ಟೀಮ್ ಚೆನ್ನಾಗಿದೆ, ಅದೇ ಮೇಂಟೈನ್ ಮಾಡ್ಕೊಂಡು ಹೋದ್ರೆ 100% ಈ ಸಲ ವರ್ಲ್ಡ್ ಕಪ್ ನಮ್ದೆ. ಕಪ್ ನಮ್ದೆ. ಟೀಮ್ ಅಪ್ರೋಚ್ ಬಗ್ಗೆ ಏನ್ ಅನ್ಸುತ್ತೆ ಸರ್? ಅಂದ್ರೆ ಎಲ್ಲಾರ್ಗು ಚೆನ್ನಾಗಿ ಗೊತ್ತಿದ್ದಾರೆ. ಸೊ ಆ ಫಿಯರ್ಲೆಸ್ ಅಪ್ರೋಚ್ ಬಗ್ಗೆ ಏನ್ ಅನ್ಸುತ್ತೆ ಸರ್? ಅಪ್ರೋಚ್ ಅಂದ್ರೆ ಅಭಿಷೇಕ್ ಶರ್ಮಾ ಸ್ವಲ್ಪ ನೋಡ್ಕೊಂಡು ಆಡ್ಬೇಕು ನಿಧಾನಕ್ಕೆ. ಫಸ್ಟ್ ಇಟ್ ಮಾಡಕ್ ಹೋಗೋಕ್ಕಿಂತ ಸ್ವಲ್ಪ ನೋಡ್ಕೊಂಡೆ ಒಂದ್ 2 ಓವರ್ 3 ಓವರ್ ಆದ್ಮೇಲೆ ಅವ್ರು ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಬಟ್ ಅವ್ರು ಆಡೋ ರೀತಿನೇ ಆಡ್ಬೇಕು, ಸ್ವಲ್ಪ ಸ್ಲೋ ಆಗಕ್ಕಾಗಲ್ಲ. ಅಭಿಷೇಕ್ ಶರ್ಮಾ ಸ್ವಲ್ಪ ನೋಡ್ಕೊಂಡು ಆಡ್ಬೇಕು ನಿಧಾನಕ್ಕೆ. ಮೊದಲು ಆಸ್ಟ್ರೇಲಿಯನ್ ಟೀಮ್ ಮಾತ್ರನೇ ಆತರ ಫಿಯರ್ಲೆಸ್ ಬ್ಯಾಟಿಂಗ್ ಆಗ್ಲಿ ಅಥವಾ ಗೇಮ್ ಆಡ್ತಾ ಇದ್ರು. ಈಗ ನಮ್ಮ ಇಂಡಿಯಾದಲ್ಲಿ ಆತರ ಪ್ಲೇಯರ್ಸ್ ಗಳು ಬಂದಿರೋದು ನಮಗೆಲ್ಲ ತುಂಬಾ ಖುಷಿ, ತುಂಬಾ ಹೆಮ್ಮೆ, ಮತ್ತೆ ಅದು ಒಳ್ಳೆ ಡೆವಲಪ್ಮೆಂಟ್ ಇಂಡಿಯಾಗೆ. ಮೋರ್ ಓವರ್ ಈ ಟೇಲ್ ಎಂಡರ್ಸ್ ಶಿವಮ್ ದುಬೆ, ಆಮೇಲೆ ರಿಂಕು ಸಿಂಗ್ ಒಳ್ಳೆ ಫಿನಿಶರ್ಸ್ ಇದ್ದಾರೆ. ಪ್ರೆಷರ್ ಅಲ್ಲೂ ಹ್ಯಾಂಡಲ್ ಮಾಡ್ತಾರೆ, ಚೆನ್ನಾಗಿ ಆಡ್ತಾರೆ. ಸರ್, ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವ್ರು ರಿಟೈರ್ ಆಗಿದ್ದಾರೆ. ಸೊ ಈ T20 ಸೀರೀಸ್ ಇರ್ಬೇಕಿತ್ತಾ, ಇಲ್ಲ ರಿಟೈರ್ ಆಗಿದ್ದು ಒಳ್ಳೇದಾಯ್ತಾ? ಏನ್ ಅನ್ಸುತ್ತೆ ಸರ್? ಆಕ್ಚುಲಿ ಹೊಸಬ್ರಿಗೆ ಚಾನ್ಸ್ ಕೊಡೋದು ಒಳ್ಳೇದು ಅನ್ಸುತ್ತೆ. ಅವರು ಒಳ್ಳೆ ಬ್ಯಾಟ್ಸ್ಮನ್, ಸೂಪರ್. ನೋ ಚಾನ್ಸ್ ಅಂದ್ರೆ ಅವ್ರನ್ನ ಮೀರ್ಸಕ್ ಆಗೋದಿಲ್ಲ. ಬಟ್ ಏನಂದ್ರೆ ಹೊಸಬ್ರಿಗೆ ಚಾನ್ಸ್ ಕೊಡ್ಲಿ, ಹುಡುಗರು ಬರ್ಲಿ, ಯಂಗ್ಸ್ಟರ್ಸ್. ರಿಟೈರ್ ಆಗಿರೋದು ನಮ್ಗೆ ಎಷ್ಟು ಇಂಪ್ಯಾಕ್ಟ್ ಆಗ್ತದೆ ಅನ್ನೋದಕ್ಕೆ ಗ್ರೇಟೆಸ್ಟ್ ಎಕ್ಸಾಂಪಲ್ ಬಂದು ಏಷ್ಯಾ ಕಪ್ ಫೈನಲ್. ಅವತ್ತೇನಾದ್ರು ತಿಲಕ್ ವರ್ಮ ಮಾಡಿಲ್ಲ ಅಂತ ಹೇಳಿದ್ರೆ ಏಷ್ಯಾ ಕಪ್ ನಾವು ಸೆಕೆಂಡ್ ಟೈಮು ಪಾಕಿಸ್ತಾನ ಕೊಡ್ತಾರೆ. ವಿರಾಟ್ ಕೊಹ್ಲಿ ಇದ್ರೆ ಪ್ರೆಷರ್ ನ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ. ಅವ್ರು ಇದ್ದಿದ್ರೆ ಎಕ್ಸ್ಪೀರಿಯನ್ಸ್, ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಟೀಮ್ಗೆ ಇನ್ನೂ ಹೆಲ್ಪ್ ಆಗ್ತಿತ್ತು. ಪ್ರೆಷರ್ ನ ಈಸಿಯಾಗಿ ಹ್ಯಾಂಡಲ್ ಮಾಡೋರು ಅಂಡರ್ ಪ್ರೆಷರ್ ಇರೋ ಮ್ಯಾಚಸ್. ಅವ್ರು ವಿರಾಟ್ ಕೊಹ್ಲಿ ಅವರೆಲ್ಲ ಇದ್ರೆ ಟೀಮಲ್ಲಿ ಒಂದು ಸ್ಪಿರಿಟ್ ಇರುತ್ತೆ, ಚೆನ್ನಾಗಿ ಇದಿರುತ್ತೆ, ಅಗ್ರೆಸಿವ್ ಇರುತ್ತೆ, ಮ್ಯಾಚ್ ಅಲ್ಲಿ ಚೆನ್ನಾಗಿರುತ್ತೆ ನೋಡಕ್ಕೆ. T20 ಒಂದ್ಬಿಟ್ಟು ODI ಮತ್ತೆ ಟೆಸ್ಟ್ ಅಲ್ಲಿ ಅಂದ್ರೆ ಸೀರೀಸ್ ಸೋಲ್ತಾನೆ ಇದಾರೆ. ಸೊ ಏನ್ ತಪ್ಪಾಗ್ತಿರ್ಬೋದು? ಮ್ಯಾನೇಜ್ಮೆಂಟ್ ಏನಾದ್ರು ತಪ್ಪಾಗ್ತಿದ್ಯಾ, ಇಲ್ಲ ಸೆಲೆಕ್ಷನ್ ಕಮಿಟಿನ, ಇಲ್ಲ ಕೋಚಿಂಗ್ ತಪ್ಪಾಗ್ತಿದ್ಯಾ? ಏನ್ ತಪ್ಪಾಗ್ತಿದೆ ಬ್ರೋ ನಿಮ್ ಪ್ರಕಾರ? ನನ್ನ ಪ್ರಕಾರ ಕೋಚಿಂಗ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ಎಕ್ಸ್ ಪ್ಲೇಯರ್ ಗೌತಮ್ ಗಂಭೀರ್ ಅವ್ರು ಅಷ್ಟು ಚೆನ್ನಾಗಿ ಜೆಲ್ ಆಗ್ತಾ ಇಲ್ಲ. ಸೀನಿಯರ್ ಪ್ಲೇಯರ್ಸ್, ಫಾರ್ ಎಕ್ಸಾಂಪಲ್ ರೋಹಿತ್ ಶರ್ಮಾ ಆಗ್ಲಿ, ವಿರಾಟ್ ಕೊಹ್ಲಿ ಆಗ್ಲಿ, ಅವರಿಬ್ರು ಜೊತೆ ಜೆಲ್ ಆಗ್ತಾ ಇಲ್ಲ. ಆಕ್ಚುಲ್ ಆಗಿ ಸೆಲೆಕ್ಷನ್ ಕಮಿಟಿ ತಪ್ಪು ಮಾಡ್ತಾ ಇದ್ದಾರೆ. ಯಾಕಂಗ ಅನ್ಸುತ್ತೆ ಬ್ರೋ? T20 ಪ್ಲೇಯರ್ಸ್ ತಂದು ಟೆಸ್ಟಿಗೆ ಆಡಿಸ್ತಾ ಇದ್ದಾರೆ. ಆತರ IPL ಬೇಸಿಸ್ ಮೇಲೆ ಟೆಸ್ಟ್ ಮಾಡಿಸ್ತಾ ಇದ್ದಾರೆ. ಸರ್ಫರಾಜ್ ಖಾನ್, ಸಾಯಿ ಸುದರ್ಶನ್ಗೆ ಈ ತರ ಲೋಕಲ್ ಟ್ಯಾಲೆಂಟ್ ಗೆ ಚಾನ್ಸ್ ಕೊಡ್ಬೇಕು. ರಂಜಿಲ್ ಆಡಿರೋರು ಚಾನ್ಸ್ ಕೊಡ್ಬೇಕು. ದೇವದತ್ ಪಡಿಕಲ್ಗೆ ಈ ತರ ಎಲ್ಲ ಚಾನ್ಸ್ ಕೊಟ್ರೆ ಚೆನ್ನಾಗುತ್ತೆ. ಅಸೋಸಿಯೇಟ್ ನೇಷನ್ ಯಾವ್ದು ಅಪ್ಸೆಟ್ ಮಾಡಬಹುದು ಈ ಸತಿ ವರ್ಲ್ಡ್ ಕಪ್ ಅಲ್ಲಿ? ಮೇ ಬಿ ನನಗೆ ಆತರ ಕಾಣಿಸ್ತಿರೋದು ಈಗ ಐರ್ಲೆಂಡ್ ಲಾಸ್ಟ್ ಟೈಮ್ ಆಕ್ಚುಲಿ ಇಂಗ್ಲೆಂಡ್ ಒಳ್ಳೆ ಟಕ್ಕರ್ ಕೊಟ್ಟಿದ್ರು. ಸೊ ಬ್ಯಾಕ್ ಟು ಬ್ಯಾಕ್ ಅವರು ಕೂಡ ಮ್ಯಾಚಸ್ ಆಡ್ತಾ ಇದಾರೆ. ಈಗ ಆಲ್ರೆಡಿ ಎಂಟ್ರಿ ಲೆವೆಲ್ ಮ್ಯಾಚಸ್ ಆಡಿದ್ದಾರೆ. ಒಳ್ಳೆ ಟೀಮ್ ಕಾಣಿಸ್ತಾ ಇದೆ. ಮೇ ಬಿ ನೋಡಿದ್ರೆ ಟಕ್ಕರ್ ಅವರೆಲ್ಲ ಕೊಡ್ಬೋದು, ಐರ್ಲೆಂಡ್ ಟಕ್ಕರ್ ಕೊಡ್ಬೋದು ಅಂತ ಹೇಳ್ತೀನಿ. ಐ ಥಿಂಕ್ ಸ್ಕಾಟ್ಲೆಂಡ್ ಟೀಮ್ ಚೆನ್ನಾಗಿದೆ. ಮೇ ಬಿ ಐರ್ಲೆಂಡ್ ಇವರೆಲ್ಲ ಚೆನ್ನಾಗಿದೆ. ಐ ಥಿಂಕ್ US ಆಡ್ತಾ ಇದಾರೆ, ಅವರು ಚೆನ್ನಾಗಿ ಆಡ್ತಾರೆ. ಮೇ ಬಿ ಅವರು ಇಂಗ್ಲೆಂಡ್, ಸೌತ್ ಆಫ್ರಿಕಾ
ಇವ್ರ ರೇಂಜ್ ಡಾಮಿನೇಟ್ ಮಾಡ್ಬೋದು. ಬ್ರೋ ಈಗ ಇಂಡಿಯಾಗೆ ಅಂದ್ರೆ ಈ T20 ವರ್ಲ್ಡ್ ಕಪ್ ಅಲ್ಲಿ ಯಾರೊಬ್ರು ಕಾಂಪಿಟೇಷನ್ ಕೊಡ್ಬೋದು, ಇವ್ರು ಕಾಂಪೀಟ್ ಮಾಡ್ಬೋದು, ನೆಕ್ ಟು ನೆಕ್ ಕಾಂಪಿಟೇಷನ್ ಇರುತ್ತೆ ಅಂತ ಯಾರು ಅನ್ಸುತ್ತೆ? ಯಾವ ಟೀಮ್ ಅನ್ಸುತ್ತೆ? ನನ್ ತಿಳಿದಂಗೆ ಪಾಕಿಸ್ತಾನ ಅಂತೂ ಇಲ್ವೇ ಇಲ್ಲ ಬೋರ್ಡ್ ಅಲ್ಲಿ. ಐ ಥಿಂಕ್ ಆಸ್ಟ್ರೇಲಿಯಾ ಅಂಡ್ ನ್ಯೂಜಿಲೆಂಡ್ ಒಳ್ಳೆ ಟೀಮ್ ಅಲ್ಲಿ ಇದೆ ಅಂತ ನಾನು ಹೇಳ್ತೀನಿ. ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಟೀಮು ಇಂಡಿಯಾ ಟೀಮ್ಗೆ ಒಳ್ಳೆ ಕಾಂಪಿಟೇಷನ್ ಕೊಡ್ಬೋದು, ಮತ್ತೆ ಜೊತೆಗೆ ಸೌತ್ ಆಫ್ರಿಕಾ ಟೀಮ್. ಡೆಫಿನೆಟ್ಲಿ ಬಂದು ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಯಾಕಂಗ ಅನ್ಸುತ್ತೆ ಸರ್? ಆಸ್ಟ್ರೇಲಿಯಾ ಬಂದು ಕಂಪ್ಲೀಟ್ಲಿ ಒಂದು ಪ್ಯಾಕ್ ಟೀಮ್. ಅವ್ರ ಬೌಲಿಂಗ್ ಲೈನ್ ಅಪ್ ನಿಮ್ಗೆ ಗೊತ್ತು ಚೆನ್ನಾಗಿ. ಅಲ್ಲಿ 150+ ಬೌಲಿಂಗ್ ಮಾಡೋ ಅಂತವ್ರು ಮಿನಿಮಮ್ 3-4 ಜನ ಅವರು. ಈಗಂತೂ ಅಪ್ಕಮಿಂಗ್ ಬೌಲರ್ಸ್ ಅಂತೂ ಕೇಳಂಗೆ ಇಲ್ಲ. ಆಮೇಲೆ ಎಸ್ಪೆಷಲಿ ಆಸ್ಟ್ರೇಲಿಯಾ ಪ್ಲೇಯರ್ಸ್ಗೆ ನಾವು IPL ಅಲ್ಲಿ ಆಡಿ ಮತ್ತೆ ಹೋಮ್ ಸೀರೀಸ್ ಗಳಲ್ಲಿ ಆಡಿ ಇಂಡಿಯಾದವ್ರಿಗಿಂತ ಚೆನ್ನಾಗಿ ಗೊತ್ತು ಅವ್ರಿಗೆ ಪಿಚ್. ಎಸ್ಪೆಷಲಿ ಹೇಳ್ಬೇಕಂದ್ರೆ ಮತ್ತೆ ಅಲ್ಲಿರೋ ಬ್ಯಾಟ್ಸ್ಮನ್ ಗಳು ಯಾರು 6 ಫೀಟ್ ಗಿಂತ ಕಡಿಮೆ ಇಲ್ಲ. ಅವರು ಎಡ್ಜ್ ಮಾಡಿದ್ರು ಕೂಡ 65 ಮೀಟರ್ಸ್ ಇರೋ ಬೌಂಡ್ರಿನ ಈಸಿಯಾಗಿ ಪಾಸ್ ಆಗುತ್ತೆ. ಟಾಪ್ 4 ಯಾವ ಟೀಮ್ ಬರ್ಬೋದು ಬ್ರೋ? ಇಂಡಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ. ಇಂಡಿಯಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ. ಪಾಕಿಸ್ತಾನ್ ಬರ್ಬೇಕು ಬ್ರೋ, ಫೈನಲ್ ಅಲ್ಲಿ ನಾವು ಅವ್ರು ನೋಡಿಬೇಕು. ಫೈನಲ್ ಅಲ್ಲಿ ನಾವು ಅವ್ರನ್ನ ನೋಡಿಬೇಕು. ಯಾರ್ಯಾರು ಬರ್ಬೋದು ಟಾಪ್ 4? ಪಾಕಿಸ್ತಾನ, ಇಂಡಿಯಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ. ಫಸ್ಟ್ ಇಂಡಿಯಾನೇ ಇರುತ್ತೆ ಬ್ರೋ, ಸೆಕೆಂಡ್ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್. ಬ್ರೋ ಈಗ ಅಂದ್ರೆ T20 ವರ್ಲ್ಡ್ ಕಪ್ ಬಗ್ಗೆ ಕೆಲವೊಂದಷ್ಟು ಕ್ವಶನ್ಸ್ ಇದೆ. ನಿಮ್ T20 ವರ್ಲ್ಡ್ ಕಪ್ ಬಗ್ಗೆ ಎಷ್ಟು ಗೊತ್ತು ಅಂತ? ಸೊ ಇದು ಎಷ್ಟನೇ ಎಡಿಷನ್ ವರ್ಲ್ಡ್ ಕಪ್ ನಡೀತಿದೆ ಅಂತ? ನನ್ಗೆ ಗೊತ್ತಿಲ್ಲ ಟು ಬಿ ಫ್ರಾಂಕ್. ಐ ಜಸ್ಟ್ ವಾಚ್ ಫಾರ್ ಪ್ಯಾಷನ್. ಶುರುವಾಗಿಂದ ಇಲ್ಲಿ ಗಂಟ ಐ ಥಿಂಕ್ 24-25 ಸಮಥಿಂಗ್ ಇರ್ಬೋದು. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಐ ನಾಟ್ ಶೋರ್, ಅಷ್ಟೊಂದು ಐಡಿಯಾ ಇಲ್ಲ. ಸ್ಟಾರ್ಟ್ ಆಗಿದ್ದು 2007 ಅಂತ ಗೊತ್ತು. ಸೊ ಎವ್ರಿ 2 years ಒಂದ್ಸಲ ಆಡ್ ಮಾಡ್ಕೊತಾ ಬಂದ್ರೆ 2026 ಈಗ. ಸೊ ಅದನ್ನ 26 ಪ್ಲಸ್ 9ನೇ ಅನ್ಸುತ್ತೆ. 10ನೇದು ಮೇ ಬಿ ನಮ್ಮ ಅಣ್ಣಂಗೆ ಒಂದ್ ಸ್ವಲ್ಪ ಕ್ಯಾಲ್ಕುಲೇಷನ್ ವೀಕು. ಅವ್ರು ನಾನು ಹೇಳೋಲ್ಲ, ಅವ್ರು ಹೇಳ್ಬೇಕು ಅಷ್ಟೇ. ಸೊ ಇದುವರೆಗೂ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಇರುತ್ತಲ್ಲ, ಅಂದ್ರೆ T20 ವರ್ಲ್ಡ್ ಕಪ್ ಅಲ್ಲಿ ವರ್ಲ್ಡ್ ಕಪ್ ಫುಲ್ ನೋಡ್ಬಿಟ್ಟು ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಅಂತ ಕೊಡ್ತಾರಲ್ಲ, ಸೊ ಅದ್ ಯಾರು ಜಾಸ್ತಿ ಗೆದ್ದಿದ್ದಾರೆ, ಯಾವ ವರ್ಷ ಅಂತ ಗೊತ್ತಾ? ಐಡಿಯಾ ಇಲ್ಲ. ಅಭಿಷೇಕ್ ಶರ್ಮಾ. ವಿರಾಟ್ ಕೊಹ್ಲಿ. ಯಾವ್ಯಾವ ಇಯರ್ ಅಂತ ಗೊತ್ತಾ? ವಿರಾಟ್ ಕೊಹ್ಲಿ ಅವರೇ ಗೆದ್ದಿರೋದು. ಇಯರ್ ಗೊತ್ತಿಲ್ಲ ಸಮ್ಮರ್. T20 ಅಲ್ಲಿ ಹಾ. ಕೊಹ್ಲಿನೇ ಇರ್ಬೋದು. ಯಾವ್ಯಾವ ಇಯರ್ ಅಂತ ಗೊತ್ತಾ ಸರ್? 16, ಹಾ. 17, ಇಲ್ಲ, 16 ಮತ್ತೆ 14. 16, 14. ಸೊ ಇದುವರೆಗೂ ಹೈಯೆಸ್ಟ್ ಸೆಂಚುರೀಸ್ ಯಾರು ಹೊಡೆದಿದ್ದಾರೆ T20 ವರ್ಲ್ಡ್ ಕಪ್ ಅಲ್ಲಿ? ರೋಹಿತ್ ಶರ್ಮಾ. ವಿರಾಟ್ ಕೊಹ್ಲಿ ಎಷ್ಟು ಸೆಂಚುರಿಯಸ್? ಮೇ ಬಿ ಡಿಕಾಕ್. ಇಲ್ಲ, ಚಾನ್ಸೇ ಇಲ್ಲ. ಸೆಂಚುರಿ ಸರ್ ಅದು ಜ್ಞಾಪಕಿಲ್ಲ. ವೆಸ್ಟ್ ಇಂಡೀಸ್ ಪ್ಲೇಯರ್ ಗೇಲ್. ಕ್ರಿಸ್ ಗೇಲ್ ಬ್ರೋ 2 ಸೆಂಚುರಿ ಹೊಡೆದಿದ್ದಾರೆ. ಬ್ರೋ T20 ವರ್ಲ್ಡ್ ಕಪ್ ಅಲ್ಲಿ ಇದುವರೆಗೂ ಹೈಯೆಸ್ಟ್ ವಿಕೆಟ್ಸ್ ಯಾರು ತೆಗೆದಿದ್ದಾರೆ? ರಶೀದ್ ಖಾನ್, ಅಶ್ವಿನ್. ಇಲ್ಲ, ಇಂಡಿಯನ್ ಪ್ಲೇಯರ್ ಅಲ್ಲ. US ವಿಕೆಟ್ಸ್ ಆಡಮ್ ಜಾಂಪಾ ಅನ್ಕೊಂತೀನಿ. ಇಲ್ಲ, ಬೋಲ್ಟ್. ಬಾಂಗ್ಲಾದೇಶ್ ಪ್ಲೇಯರ್ ಬ್ರೋ. ಶಕೀಬ್ ಅಲ್ ಹಸನ್. ಸಕೀಬ್ ಅಲ್ಲ ಸರ್, ಆಲ್ ರೌಂಡ್. ಅಂದ್ರೆ ಇದುವರೆಗೂ ಆಡಿದ್ದಾರೆ. ಸೊ ಇದುವರೆಗೂ 50 ವಿಕೆಟ್ ತೆಗೆದಿದ್ದಾರೆ T20 ವರ್ಲ್ಡ್ ಕಪ್ ಅಲ್ಲಿ. ಸರ್ ಅಂದ್ರೆ ಈಗ T20 ವರ್ಲ್ಡ್ ಕಪ್ 10th ಎಡಿಷನ್ ನಡೀತಿದೆ ಅಲ್ವಾ, ಇದುವರೆಗೂ ಎಷ್ಟು ಯಾವ ಟೀಮ್ ಗೆದ್ದಿದೆ ಅಂತ ಟ್ರೋಫೀಸ್ ನ? ಆಲ್ರೆಡಿ ಇಂಡಿಯಾ ಟ್ವೈಸ್ ಗೆದ್ದಿದ್ದಾರೆ. ಅದ್ಬಿಟ್ಟು ಇನ್ನೂ 2 ಟೀಮ್ ಇದೆ. ಅಪಾರ್ಟ್ ಫ್ರಮ್ ಇಂಡಿಯಾ, ಆಸ್ಟ್ರೇಲಿಯಾ ವೆಸ್ಟ್ ಇಂಡೀಸ್ 2 ಸಲ ಗೆದ್ದಿದ್ದಾರೆ, ಡೆರನ್ ಸಾಬಿ ಕ್ಯಾಪ್ಟನ್ಶಿಪ್ ಅಲ್ಲಿ. ಸೊ ಅದನ್ನ ಬಿಟ್ಟು ಬಂದು ಆಸ್ಟ್ರೇಲಿಯಾ ಗೆದ್ದಿದ್ದಾರೆ. ಆಸ್ಟ್ರೇಲಿಯಾ ಒಂದೇ ಸತಿ ಗೆದ್ದಿರೋದು 22 ಅಲ್ಲಿ. ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾ ಗೆದ್ದೇ ಇಲ್ಲ ಇದುವರೆಗೂ. ಸೌತ್ ಆಫ್ರಿಕಾ ಬಂದೇ ಇಲ್ಲ. ಹೌದು, ಲಾಸ್ಟ್ ಟೈಮ್ ಫೈನಲ್ ಬಂದಿದ್ದಾರೆ ಅಷ್ಟೇ. ಪಾಕಿಸ್ತಾನ ಇರ್ಬೇಕು. ಪಾಕಿಸ್ತಾನ ಒಂದೇ ಗೆದ್ದಿರೋದು. ಒಂದೊಂದೇ ಅಲ್ವಾ? ನ್ಯೂಜಿಲೆಂಡ್ ಅನ್ನೋದು. ನ್ಯೂಜಿಲೆಂಡ್ ಇಲ್ಲ, ಸೌತ್ ಆಫ್ರಿಕಾ ಇಲ್ಲ. ಇಂಡಿಯಾ, ಇಂಗ್ಲೆಂಡ್, ವೆಸ್ಟ್ ಇಂಡೀಸ್. ವೆಸ್ಟ್ ಇಂಡೀಸ್. ಹಾ ಸರ್. ಆಲ್ ದ ಬೆಸ್ಟ್ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ. ಒನ್ ಮೋರ್ ರಿಕ್ವೆಸ್ಟ್, ಇವ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಇಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂತೀನಿ ಅಷ್ಟೇ. ಆಲ್ ದ ಬೆಸ್ಟ್. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ.